ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಕಷ್ಟ ಎಂದಾಗ ಓಹೋ ಬಂಗಾರಿ ಸಿಂಗಾರಿ ವೈಯಾರಿ ಮೂಗುತ್ತಿ ಮಲ್ಲಿ ಮೂಗುತ್ತಿ ಮಲ್ಲಿ. ಅಮ್ಮ, ಅಡ್ಗೆ ಎಲ್ಲ ರೆಡಿ ಆಗಿದೆ. 8:30ಗೆ ತಿಂಡಿ ತಿನ್ನೋದನ್ನ ಮರಿಬಾರ್ದು. ಅಮ್ಮ, ಹೋಗಿ ಬರ್ತೀನಿ. ಜೋಪಾನ. ಮಲ್ಲಿ, ಇವಾಗ ರೈಸ್ ಬಾತ್ ಮಾಡ್ತಿದ್ಯಾ ಅಲ್ವಾ? ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಪಲ್ಯ ಮಾಡಿಟ್ಬಿಡು. ರಾತ್ರಿಗೆ ಏನು ಬೇಡ ಕಣೆ. ಬೇಡ ಅಂದ್ರೆ ಬಿಡೋರು ಯಾರು? ರಾತ್ರಿಗೆ ತರಕಾರಿ ಹಾಕಿರೋ ರಾಗಿ ರೊಟ್ಟಿ ಮಾಡಿಡ್ತೀನಿ. ರುಚಿನೂ ಇರುತ್ತೆ, ಹೊಟ್ಟೆಗೂ ಹಿತ. ಸರಿ ಕಣೆ. ಮೇಡಮ್, ನಾಳೆ ನಾನು ಬರಲ್ಲ. ಯಾರನ್ನೋ ಕಳಿಸ್ತೀನಿ ಅಂದಿದ್ದಲ್ಲ, ಕಳಿಸು. ಥ್ಯಾಂಕ್ ಯು ಮೇಡಮ್. ನಿನ್ನೆಯಿಂದ 4ನೇ ಸಲ ಕಾಲ್ ಮಾಡ್ತಿರೋದು ಅಂತ ನನಗೆ ಗೊತ್ತು. ಅದು ಒಂದೇ ಒಂದು ಸಲ ಸಿಕ್ಬಿಡೆ. ರಜಾ ಹಾಕೋದಕ್ಕೆ ಮೊದಲು ನಿನ್ನ ಹತ್ರ ಮೀಟ್ ಮಾಡಿ ಹೋದ್ರೆ ನನಗೂ ಸಮಾಧಾನ. ಇನ್ನೊಂದು 5 ನಿಮಿಷ ನಾನೇ ಅಲ್ಲಿಗೆ ಬರ್ತೀನಿ. ತಾಯಿ, ನನ್ನ ಸಂಪೂರ್ಣ ಕುಟುಂಬನ ನೀನೇ ಕಾಪಾಡಬೇಕು. ನನ್ನ ಹುಡುಗ ಪಾಪುಗೆ ನಿನ್ನ ಹೆಸರು ಇಡ್ತೀನಿ, ತುಳಸಿ ಅಂತ. ಏನಾಯ್ತು? ಅತ್ತೆ ಹಾಗಿಟ್ಟಿದ್ದೆ. ಅದಕ್ಕೆ ಹೀಗೆ ಓಡ್ತಾರ? ಪುಷ್ಪ, ಇಂಥ ಸಮಯದಲ್ಲಿ ನೀನು ಕಾಳಜಿ ತಗೋಬೇಕಲ್ವಾ? ಅಷ್ಟಕ್ಕೂ ಹಾಲು ಉಕ್ಕಿದ್ರೆ ಮನೆಗೆ ಒಳ್ಳೇದೆ. ಒಳ್ಳೆ ಹುಡುಗಿ. ದತ್ತು, ತಗೊಳ್ಳೋ, ಇದಕ್ಕೊಂದು ಬೇಗ ಇಸ್ತ್ರಿ ಹಾಕ್ಕೊಡು. ಅಣ್ಣ ಇನ್ನೇನು ಸ್ನಾನ ಮುಗಿಸ್ಕೊಂಡು ಬಂದ್ಬಿಡ್ತಾನೆ. ಒಂದೇ ಒಂದು ಹಸುನಂದು 1000 ಕೋಟಿ ಬೇಕು. ಹೋಗಮ್ಮ, ಅವ್ನಿಗೆ ಇಸ್ತಿರ್ಬೇಕು ಅಂದ್ರೆ ಅವನೇ ಹಾಕೊಳ್ಳಿ. ನನಗೆ ಓದ್ಕೊಳ್ಳೋದಿದೆ ಅಲ್ವೋ? ಒಂದು ಶರ್ಟ್ ಇಸ್ತ್ರಿ ಮಾಡೋಕೆ 5 ನಿಮಿಷನೂ ಬೇಕಾಗಲ್ಲ. ಇಷ್ಟಕ್ಕೂ ನಿನ್ನ ಓದಿಸ್ತಿರೋದು ನಿಮ್ಮಣ್ಣ. ಅವನು ದುಡಿತಾ ಇರೋದ್ರಿಂದಾನೆ ನಾವು ಬದುಕ್ತಿರೋದು, ನೀನು ಓದ್ತಿರೋದು. ಹೌದೌದು, ಎಲ್ಲ ಅಣ್ಣಂದಯೇ. ಮಾಡೋದು ವರ್ಕ್ ಫ್ರಮ್ ಹೋಮು. ಆ ಖುಷಿಗೆ ಅವ್ನಿಗೆ ಇಸ್ತ್ರಿ ಯಾಕಮ್ಮ? ಈ ವಾರಕ್ಕೆ 2 ದಿನ ಆಫೀಸ್ ಹೋಗ್ತಿರ್ತಾನಲ್ಲೋ, ಮರ್ತ್ಬಿಟ್ಟಿಯಾ? ಇಲ್ಲಿ ನೋಡು ಅಮ್ಮ, ಅವನಿಗಾಗಲ್ಲ ಅಂತ ಹೇಳಿದ್ರು ಯಾಕಷ್ಟೊಂದು ಒತ್ತಾಯ ಮಾಡ್ತಿದ್ಯಾ? ಅವನು ಓದ್ಕೊಳ್ಳಿ ಬಿಡು, ನಾನೇ ಬಂದು ಮಾಡ್ತೀನಿ. ಓಹೋ, ಇದಕ್ಕೇನು ಕಮ್ಮಿ ಇಲ್ಲ. ನೀನೇನು ತಡ ಮಾಡ್ಕೋಬೇಡ್ವೋ, ಇದನ್ನ ನಾನೇ ರೆಡಿ ಮಾಡ್ತೀನಿ. ನೀನ್ ಬಾ, ತಿಂಡಿ ತಿನ್ನು, ಲೇಟ್ ಆಗುತ್ತೆ ನಿಂಗೆ. ಸರಿ ಕೊಡು, ನಾನೇ ಮಾಡ್ತೀನಿ. ಬೇಕಾಗಿಲ್ಲ ಬಿಡು, ನಾ ಮಾಡ್ತೀನಿ. ಅಮ್ಮ ಕೊಡಮ್ಮ. ನೀನು ಓದ್ಕೋಬೇಕಲ್ವೇನೋ? ಹೋಗೋ ಓದ್ಕೋ. ಅಮ್ಮ, ನಿನ್ನ ಕೈಲಿ ಆಗಲ್ಲ, ಕೈ ನೋವಿದೆ. ನಾನು ಮಾಡ್ತೀನಿ ಅಂದೆ ಅಲ್ವಾ? ಕೊಡಿಸು, ಆರಾಮ ಕೂತ್ಕೋ. ಅಮ್ಮ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನಮ್ಮ ಮನೇಲಿ ಐರನ್ ಮಾಡೋಕ್ಕೂ ಇಬ್ಬಿಬ್ರು ಜನ ಇರ್ತಾರೆ. ಓ, ಶುರುವಾಯ್ತು. ಪುಷ್ಪ, ಇಡ್ಲಿ ಸಾಂಬಾರ್. ಸಾಂಬಾರಲ್ಲಿ ಅದು ಮಲ್ಲಿ ಸ್ವಲ್ಪ ಗಡಿಬಿಡಿಲಿದ್ಲು ರೀ, ಅದಕ್ಕೆ. ಈ ಸಮಸ್ಯೆನು ಸ್ವಲ್ಪ ದಿನ ಅಷ್ಟೇ. ಓ, ಅಡುಗೆಗೂ ಕೆಲ್ಸದವ್ನು ಇರ್ತೀಯಣ್ಣ? ಬರೀ ಅಡುಗೆಗೆ ಅಷ್ಟೇ ಅಲ್ಲ, ತರಕಾರಿ ಹೆಚ್ಚಕ್ಕೊಬ್ರು, ಪಾತ್ರೆ ತೊಳಿಯೋಕೊಬ್ರು, ಡೈನಿಂಗ್ ಟೇಬಲ್ ಅರೇಂಜ್ ಮಾಡೋಕೊಬ್ರು, ಅಡುಗೆ ಮನೆ ಕ್ಲೀನ್ ಮಾಡೋಕೊಬ್ರು. ಸಾಕಷ್ಟು ಜನ. ಓಹೋ, ಇವ್ರನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಇನ್ನೊಬ್ರು. ಅಷ್ಟು ಜನ ನಮ್ಮ ಮನೇಲಿ ನಿಲ್ಲಕ್ಕೂ ಜಾಗ ಇಲ್ಲ. ಇನ್ ಕೆಲಸ ಮಾಡ್ದಾಗೆ. ಏನ್ ದಡ್ಡನ್ ತರ ಮಾತಾಡ್ತೀಯ? ಇಷ್ಟು ಜನನ ಕೆಲ್ಸಕ್ಕೆ ಅಪಾಯಿಂಟ್ ಮಾಡ್ಕೊಳ್ಳೋಕೆ ಗೊತ್ತಿರೋಂಗೆ ಅದೇ ರೇಂಜಿಗೆ ಒಂದು ಒಳ್ಳೆ ಮನೆ ತಗೊಳಕ್ಕೆ ತಾಕತ್ತಿರಲ್ವಾ? ಮನೆನಾ? ಹೌದು ಪುಷ್ಪ, ನನ್ನ ಹೆಸರು ಹೇಳು, ವಿಶ್ವಾಸ್. ನೀನ್ ನನ್ನ ಮಾತು ನಂಬೋದು. ವಿಶ್ವ, ಬೇಗ ತಿಂಡಿ ಮುಗಿಸಿ ತಗೋ, ರೆಡಿ ಆಗಿದೆ, ಇದನ್ನು ಹಾಕೊಂಡು ಹೊರಡಪ್ಪ.
ಪುಷ್ಪ, ನಮ್ಮ ಮಗು ಈ ಭೂಮಿಗೆ ಬರೋಷ್ಟೊತ್ತಿಗೆ ನಮ್ದೊಂದು ದೊಡ್ಡ ಅರಮನೆ ಇರುತ್ತೆ. ಆ ಅರಮನೆ ಬಾಗಿಲು ತೆಗೆದ್ರೆ ಆ ಸೂರ್ಯನೇ ಮನೆ ಒಳಗೆ ಇದ್ದಾನೆ ಅನ್ನೋಷ್ಟು ಬೆಳಕು. ಆ ಬೆಳಕಿಗೆ ಕಣ್ಣಿಗೆ ಕುಕ್ಕುವಾಗ ಹೊಳೆಯೋ ನೆಲ. ಆಹಾ, 10 ಜನ ಕೂತ್ಕೊಂಡ್ರು ಸಾಕಾಗುವಷ್ಟು ದೊಡ್ಡ ಡೈನಿಂಗ್ ಟೇಬಲ್. ಯಾರಲ್ಲಿ ಬಂದ್ಬಿಡಿ ಇಲ್ಲಿ. ಹೇಳಿ ಮಹಾಪ್ರಭುಗಳೇ, ವಿಧ ವಿಧದ ಆಹಾರ ಪದಾರ್ಥಗಳು ತಯಾರಾಗಿದೆಯೇ? ಯಾಕೆ ಕಿರ್ಸ್ಕೊತಾ ಇದ್ಯಾ? ಅಲ್ಲ, ಅಡ್ಗೆ ರೆಡಿ ಆಗಿದೆ, ಟೇಬಲ್ ಮೇಲೆ ಇಟ್ಟು ಆಗಿದೆ, ಆದ್ರೆ ಇನ್ನು ಯಾರು ಬಂದಿಲ್ಲ. ಹೇ ಬಾರಮ್ಮ ಇಲ್ಲಿ. ಇಷ್ಟು ದಿನದಿಂದ ನಮ್ಮ ಮನೇಲಿ ಅಡ್ಗೆ ಕೆಲಸ ಮಾಡ್ಕೊಂಡಿದ್ಯಾ, ಇನ್ನು ಏನೂ ಅರ್ಥ ಆಗ್ಲಿಲ್ವಾ? ನಮ್ಮ ಅರು ಮನೇಲಿ ಮೊದಲು ತಿಂಡಿಗೆ ಬರೋದು ಜಯರಾಮ್ ಸರ್, ವೀರಾಜಣ್ಣನ ಅಪ್ಪ. ಜಯರಾಮ್ ಸರ್ಗೆ ಕೆಲ್ಸದ್ದೆಲ್ಲ ನೆನಪಿರುತ್ತೆ, ಆದ್ರೂ ಕೋಟ್ ಮಾರ್ಕ್ ಬರ್ತಾರೆ. ಅವಾಗ ವೈಜಯಂತಿ ಮೇಡಮ್ ಕೋಟ್ ತಂದು ಹಾಕ್ತಾರೆ. ಹಾಕಿದ್ರಾ? ಹಾಕಿದ್ರು. ಇವಾಗ ಒಂದ್ ಸಣ್ಣ ರೊಮ್ಯಾನ್ಸ್ ನಡೆಯುತ್ತೆ. ನಡೀತಾ ಇದ್ಯಾ? ಹೌದು, ನಡೀತಾ ಇದೆ. ನೆನ್ನೆ ಮೊನ್ನೆ ಮದ್ವೆ ಆಗಿರೋ ತರ ಥು ಅಂತ ಬೈತಾರೆ. ಬೈದ್ರಾ? ಬೈದ್ರು. ಅಯ್ಯಯ್ಯೋ, ಭವಾನಿ ಮೇಡಮ್ ಬರ್ತಿದಾರಲ್ಲಪ್ಪ. ಭವಾನಿ ಮೇಡಮ್ ಇವತ್ತು ದೋಸೆ ಕೇಳ್ಬೋದಾ, ಇಡ್ಲಿ ಕೇಳ್ಬೋದಾ? ದೋಸೆನಾ? ಇನ್ನೊಂದು ಇಡ್ಲಿನ? ನಾನಿವತ್ತು ಉದ್ದು ತಿನ್ನಲ್ಲ. ಪೋಹ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಪೋಹನೂ ಇದೆ ಮೇಡಮ್. ಏನ್ ಪೋಹನ ಏನೋ. ಇನ್ನೊಂದಷ್ಟು ಈರುಳ್ಳಿ ಹಾಕಿದಿದ್ರೆ ಫ್ಲೇವರ್ ಆದ್ರೂ ಚೆನ್ನಾಗಿರ್ತಿತ್ತು. ರಂಜಿತ್ ಸರ್ ಬಂದ್ರು. ಇವ್ರಿಗೆ ಇಡ್ಲಿ ಆದ್ರೂ ಓಕೆ, ದೋಸೆ ಆದ್ರೂ ಓಕೆ, ಆದ್ರೆ ಚಟ್ನಿ ಏನೇನಿದೆ? ಕಾಯಿ ಚಟ್ನಿ ಇದೆ, ರೆಡ್ ಚಟ್ನಿ ಇದೆ, ಪುದೀನ ಚಟ್ನಿ ಮಾಡಿಲ್ವಾ? ಪುದೀನ ಚಟ್ನಿ ಒಂದಿದ್ರೆ ಪರ್ಫೆಕ್ಟ್ ಆಗಿರೋದು. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ನನಗೆ ಚಟ್ನಿ ಅಂದ್ರೆ ತುಂಬಾನೇ ಇಷ್ಟ. ಇನ್ನು ನಮ್ ಶಾಶ್ವತಿ ಮೇಡಮ್, ಅವರು ಮೇಡಮ್ನ ಒಬ್ಳೆ ಮಗಳು. ಅವ್ರಿಗೆ ಬ್ರೇಕ್ಫಾಸ್ಟ್ ಇಂಗ್ಲಿಷ್ ಡೇ ಆಗಿರ್ಬೇಕು. ಶಾಶ್ವತಿ, ಇವತ್ತು ಸ್ಪೆಷಲ್ ಡೇ, ಎಲ್ಲರೂ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಣ. ಅತ್ತೆ ಬರಲಿ. ಇನ್ ನಮ್ ರಿಯಾ ಮೇಡಮ್ ಅಷ್ಟೇ, ಈ ಎಂತದೋ ABC-ನೋ BBC-ನೋ ಕುಡಿತಾರೆ. ಇನ್ ಮಿಕ್ಕಿದ್ದೆಲ್ಲ ನೋಡ್ತಾರಷ್ಟೇ. ಕ್ರಿಸ್ಪಿ ಬಟರ್ ದೋಸಾ, ಸಾಫ್ಟ್ ಇಡ್ಲಿ, ಟೊಮ್ಯಾಟೊ ಚಟ್ನಿ, ಸ್ಯಾಂಡ್ವಿಚ್, ಅದನ್ನಾದ್ರೂ ತಿಂತೀಯಾ? ನೋ 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 ನೋ, ಐ ಆಮ್ ಆನ್ ಡಯಟ್, ಯು ನೋ. ನನ್ಗೆ ಇದೆಲ್ಲ ನೋಡೇ ಹೊಟ್ಟೆ ತುಂಬ್ತು. ನಂಗೆ ಇದು ಸಾಕು. ಇವರು ನಮ್ಮ ಹರ್ಷಿತ್ ಸರ್, ಅಲ್ಲಿರೋದೆಲ್ಲ ನೋಡಿ ಏನ್ ತಿನ್ಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ. ಅಲ್ಲಿ ಕೂತಿರೋರು ಯಾರಾದ್ರೂ ಇದು ತಿನ್ನು ಚೆನ್ನಾಗಿದೆ ಅಂತ ಹೇಳಿ ಹರ್ಷಿತ್ ಸರ್ ಕೆಲಸ ಕಡಿಮೆ ಮಾಡಿದ್ರೆ ಆಗ ಖುಷಿಯಿಂದ ತಿಂತಾರೆ. ಹರ್ಷಿತ್, ಸ್ಯಾಂಡ್ವಿಚ್ ಚೆನ್ನಾಗಿದೆ, ಟೇಸ್ಟ್ ಇಟ್. ಥ್ಯಾಂಕ್ ಯು ಸಾಸಿ. ಅರುಂಧತಿ ಮೇಡಮ್ ಬಂದ್ರು. ಯಾಕೆಲ್ರು ಹೀಗೆ ನನ್ನನ್ನೇ ನೋಡ್ತಾ ಇದ್ದೀರಾ? ಏನಾಯ್ತು? ಅತ್ತೆ, ಇವತ್ತು ನಮ್ಮೆಲ್ಲರ ಪಾಲ್ಗೆ ಒಂದು ವಿಶೇಷವಾದ ದಿನ. ಹ್ಯಾಪಿ ಬರ್ಡೇ ಅಮ್ಮಮ್ಮ. ಓಹೋ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಅತ್ತೆ. ಹ್ಯಾಪಿ ಬರ್ಡೇ ಅಮ್ಮಮ್ಮ. ಹ್ಯಾಪಿ ಬರ್ಡೇ ಅತ್ತೆ.